ಚರ್ಚೆ, ಅರ್ಥಪೂರ್ಣ ಚರ್ಚೆ, ವಾದ ಪ್ರತಿವಾದ, ಭಿನ್ನ ಅಭಿಪ್ರಾಯಗಳನ್ನು ಕಂಡು ಮೆರೆಯಬೇಕಿದ್ದಂತಹ ಸಂಸತ್ತು ಮತ್ತು ವಿಧಾನಸಭೆಗಳು ಯಾವ ಪರಿಸ್ಥಿತಿಯನ್ನು ಭವ್ಯ ಪ್ರಜಾಪ್ರಭುತ್ವದಲ್ಲಿ ನೋಡುತ್ತಾ ಇದೆ ಅನ್ನೋದು ಇವತ್ತು ಮತ್ತೊಂದು ಸಾಕ್ಷಿ. ಇಬ್ಬರಿಗೂ ಹಠ, ಇಬ್ಬರಿಗೂ ಅವರವರ ನಿಲುವುಗಳ ಬಗ್ಗೆಯೇ ಎಚ್ಚರಿಕೆ, ಇಬ್ಬರಿಗೂ ಒಬ್ಬೊಬ್ಬರ ನಡವಳಿಕೆಯಲ್ಲಿ ಇನ್ನೊಬ್ಬರ ರಾಜಕಾರಣದ ಸುಳಿವು. ಪರಿಣಾಮ ಯಾವ ಮೂಲ ಕಾರ್ಯಕ್ಕೆಂದು ರಚನೆಯಾಯಿತೋ ಸಂಸದೀಯ ಸಭೆಗಳು ಅವುಗಳ ಮೌಲ್ಯವನ್ನು, ಅರ್ಥವನ್ನು ಕಳೆದುಕೊಂಡು ಇವತ್ತು ಬಡವಾಯಿತು ಪ್ರಜಾಪ್ರಭುತ್ವ. ಅಷ್ಟೇ, ಎರಡೂ ಕಡೆ. ಹೇಗೆ ಅಂತ, ಲೋಕಸಭೆಯಲ್ಲಿ ದುಷ್ಕರ್ಮಿಗಳು ದಾಂಧಲೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ ಈ ಸದನಗಳಲ್ಲಿ ನಡೆಯುವ ವಾದ ಪ್ರತಿವಾದ ವಿಚಾರಗಳ ಬಗ್ಗೆ ದೇಶದ ಬಹುಜನರಿಗೆ ಆಸಕ್ತಿನೇ ಇಲ್ಲ, ಹೋಗ್ಬಿಟ್ಟಿದೆ. ಅದೇನೋ ಮಾಡ್ಕೋತಾರೆ, ಕೂಗಾಡ್ತಾರೆ, ಕಿರ್ಚಾಡ್ತಾರೆ, ಹಾರ್ತಾರೆ, ಪರ್ಚ್ತಾರೆ, ಎಗರ್ತಾರೆ, ಹೊರಗೋಗ್ತಾರೆ, ಒಳಗೆ ಬರ್ತಾರೆ, ಹೊರಗಡೆ ಕಾಫಿ ಕುಡಿತಾರೆ, ಒಳಗಡೆ ಬಂದು ಗಲಾಟೆ ಮಾಡ್ತಾರೆ ಅಂತ ಈ ಅರ್ಥಕ್ಕೆ ಬಂದ್ಬಿಟ್ಟಿದ್ದಾರೆ ಜನ. ಸೀರಿಯಸ್ನೆಸ್ ಇಲ್ಲ. ಈ ಸಂಸತ್ ದಾಂಧಲೆ ಪ್ರಕರಣದ ನಂತರ ಸಂಸತ್ನಲ್ಲಿ ಅಚ್ಚರಿಯ ಬೆಳವಣಿಗೆಗಳು ಇವೆಲ್ಲ ನಡೀತಾ ಇದೆ. ಗೃಹ ಮಂತ್ರಿಯ ಹೇಳಿಕೆಗೆ ಪಟ್ಟು ಹಿಡಿದು ವಿಪಕ್ಷ ಸಂಸದರ ಮೇಲೆ ಸರ್ಕಾರ, ಪಟ್ಟು ಹಿಡಿದವರ ಮೇಲೆ ಸರ್ಕಾರ ಸಸ್ಪೆಂಡ್, ಅಮಾನತ್ತು ಮಾಡುವ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದೆ. ಯಾಕೆ ಗೃಹ ಮಂತ್ರಿಗಳು ತಾಂತ್ರಿಕ ಕಾರಣದಿಂದಾಗಿ, ಅಂದರೆ ಲೋಕಸಭೆಯ ರಕ್ಷಣಾ ವ್ಯವಸ್ಥೆ ಅವರ ವ್ಯಾಪ್ತಿಗೆ ಅಧಿಕೃತವಾಗಿ ಆಡಳಿತಾತ್ಮಕವಾಗಿ ಬರುವುದಿಲ್ಲ ಅನ್ನುವ ತಾಂತ್ರಿಕ ಕಾರಣದಲ್ಲಿ ಅವರು ಹೇಳಿಕೆಯನ್ನು ಕೊಡೋಕ್ಕೆ ತಯಾರಿಲ್ಲ. ಲೋಕಸಭೆಯ ಸ್ಪೀಕರೇ ಅಂತಿಮ ಅಂತವರು. ಆದರೆ ಆ ಹಠಬೇಕೋ ಗೊತ್ತಿಲ್ಲ, ಒಂದು ಪ್ರಿಲಿಮಿನರಿ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಹೇಳಿಕೆ ಕೊಟ್ಟಿದ್ರೆ ಏನಾಗ್ತಿತ್ತು ಅಂತ ನನಗಿನ್ನೂ ಅರ್ಥ ಆಗ್ತಿಲ್ಲ. ಅಂದರೆ ಘಟನೆ ಅವತ್ತು ಹೀಗೆ ನಡೆದಿದೆ, ಇದು ಸೀರಿಯಸ್ಸು, ಓಕೆ, ಇಂಥವ್ರು ಪಾಸ್ ಕೊಟ್ಟಿದ್ದಾರೆ ಅಂತಿದೆ, ಅವ್ರು ಯಾಕೆ ಕೊಟ್ಟರು ಅಂತ ನೋಡ್ತೀವಿ, ಹೇಗೆ ಕೊಟ್ಟರು ಅಂತ ನೋಡೋಣ, ಬಂದವ್ರದ್ದು ಬ್ಯಾಕ್ಗ್ರೌಂಡ್ ಏನು ಅಂತ ಚೆಕ್ ಮಾಡ್ಕೊಳ್ಳೋಣ. ಯಾಕಂದರೆ ಬಂದವರು ಬರೀ BJP MP ಗಳಿಗೇನೋ ಮಾಡಬೇಕು ಅಂತಲ್ಲ, ಅವ್ರು ಎಲ್ಲ MP ಗಳಿಗೂ ಹಾನಿ ಮಾಡ್ಬೋದಾಗಿತ್ತು. ಲೆಟ್ಸ್ ಗೋ ಫಾರ್ ದ ಇನ್ವೆಸ್ಟಿಗೇಷನ್. ಒಂದು ಪ್ರಿಲಿಮಿನರಿ ಸ್ಟೇಟ್ಮೆಂಟ್ ಯಾಕೆ ಬರಲಿಲ್ಲ ಅನ್ನೋದು ಸರ್ಕಾರದ ಪರವಾಗಿ ಸ್ಪೀಕರ್, ಅದು ನಮಗೂ ಅರ್ಥವಾಗ್ತಿಲ್ಲ ಆ ಹಠ ಯಾಕೆ ಅಂತ. ಆ ಕಡೆ ಪ್ರತಿಪಕ್ಷಗಳು ಕೂಡ ಏನಾದರೂ ಆಗಿ ಹೋಗಲಿ, ಸಸ್ಪೆಂಡ್ ಆದರೂ ಸರಿ, ಸದನಕ್ಕೆ ನಾವು ಬರದೇ ಇದ್ರೂ ಸರಿ, ನಾವು ಅದನ್ನೇ ಇಟ್ಕೊಳ್ಳೋಣ ಅಂತ ತೀರ್ಮಾನಕ್ಕೆ ಅವರು ಬಂದಂಗಿದೆ. ಅವರು ಒಂದು ಅಸ್ತ್ರ ಮಾಡ್ಕೊಂಡಿದ್ದಾರೆ. ಅಂದರೆ ಅರ್ಥ, ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವೆ ಸಂಭಾಷಣೆ ಅಥವಾ ಮಾತುಕತೆ ನಡೆಯುವ ಸಂವಹನ ವ್ಯವಸ್ಥೆನೇ, ಕಮ್ಯುನಿಕೇಷನ್ ವ್ಯವಸ್ಥೆನೇ, ಸಿಸ್ಟಮೇ ಕೊಲಾಪ್ಸ್ ಆಗೋಗಿದೆ ಕಂಪ್ಲೀಟ್ಲಿ. ಆ ಟಾಕೇ ಇಲ್ಲ ಇಬ್ಬರಿಗೂ. ಸಾಮಾನ್ಯವಾಗಿ ಈ ರೀತಿ ಗಲಾಟೆ ಆದಾಗ ಇಬ್ಬರೂ ಸ್ಪೀಕರ್ ಕೊಠಡಿಗೆ ಹೋಗಬೇಕು, ಅಲ್ಲಿ ಸಭೆ ಮಾಡಬೇಕು, BACದು ಬಿಸ್ನೆಸ್ ಅಡ್ವೈಸರಿ ಕಮಿಟಿದು ಏನೋ ಒಂದು ತೀರ್ಮಾನಕ್ಕೆ ಬರಬೇಕು, ಬಂದು ಆಮೇಲೆ ಅದಕ್ಕೆ ಬಂದು ಅದನ್ನು ಮಾಡಬೇಕು. ಇದೆಲ್ಲ ಸಮಸ್ಯೆಗಳು. ಆದರೆ ಅಲ್ಲಿ ತೀರ್ಮಾನ ಆಗೋದನ್ನು ಜಾರಿಗೆ ತರಲ್ಲ ಅನ್ನೋದು ಸ್ಪೀಕರ್ ಅಳಲು. ಭಿತ್ತಿಪತ್ರ ಹಿಡ್ಕೊಂಬರಬೇಡಿ ಅಂತ BACಲಿ ತೀರ್ಮಾನ ಮಾಡಿದ್ದೀವಿ, ಆದರೂ ಹಿಡ್ಕೊಂಬಂದು ನಿನ್ನ ಮಖಕ್ಕೆ ಚುಚ್ತೀರಾ ನೀವು, ನಿಮ್ಗೆ ಮಾಡ್ತೀನಿ ನೋಡಿ ಅಂತ ಅವರಾದಂಗಿದೆ. ಹಂಗೆ ಅವರವರಿಗೆ ಅವರವ್ರದ್ದು ಸರಿ ಅನ್ನಿಸ್ಬಿಟ್ಟಿದೆ. ಏನಿಯೋ, ಸ್ಪೀಕರ್ ಆದೇಶ ಉಲ್ಲಂಘಿಸಿದ 49 ಸದಸ್ಯರನ್ನ ಇವತ್ತು ಅಧಿವೇಶನದಿಂದ ಹೊರಕ್ಕೆ ಹಾಕಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಮಂಡಿಸಿದ ನಿರ್ಣಯಕ್ಕೆ, ಬಿಕಾಸ್ ಪಾರ್ಲಿಮೆಂಟರಿ ಅಫೇರ್ಸ್ ಸಂಸದೀಯ ಮಂತ್ರಿ ಆದ್ದರಿಂದ ಮೇಜುಕೂಟುವ ಮೂಲಕ ಸದನ ಅನುಮೋದನೆ ಕೊಟ್ಟುಬಿಡ್ತು. ಕಳೆದ 5 ದಿನದಲ್ಲಿ ಈ ರೀತಿ ಆಗ್ತಾ ಇರೋದು ಇದು 3ನೇ ಬಾರಿ. ಈಗ ಎರಡೂ ಸದನಗಳು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ಸೇರಿ 141 MP ಅಮಾನತಾಗಿದ್ದಾರೆ. ಇದು ಈವರೆಗೆ ಗರಿಷ್ಠ. ಕೇಂದ್ರದ ನಡೆ ಭಾರಿ ಆಕ್ರೋಶ. ಸಹಜವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ನೇತೃತ್ವದಲ್ಲಿ ಸಂಸತ್ ಆವರಣದಲ್ಲಿ ಪ್ರತಿಭಟನೆ ಮಾಡಿ ಇಲ್ಲಿ ಪ್ರಜಾಪ್ರಭುತ್ವವೇ ಸಸ್ಪೆಂಡ್ ಆಗಿದೆ ಅಂತ ಅವರು ದೇಶಾದ್ಯಂತ 22ನೇ ತಾರೀಕು ಭಾರಿ ಪ್ರತಿಭಟನೆ ಮಾಡ್ತೀವಿ ನಾವು ಅಂತ ಮಾಡ್ಬೋದು, ಅವ್ರಿಗೆ ಹಕ್ಕಿರುತ್ತೆ, ಏನಾರು ಮಾಡ್ಬೋದು. ಪ್ರಹ್ಲಾದ್ ಜೋಶಿ ಅದನ್ನು ಸಮರ್ಥನೆ ಮಾಡಿದ್ದಾರೆ. ಕಾರಣ, ಸ್ಪೀಕರ್ ಅವ್ರಿಗೆ ಅವಮಾನ ಮಾಡ್ತೀವಿ ಅಂದ್ರೇನ್ರಿ, ಗಲಾಟೆ ಎಬ್ಬಿಸ್ತೀವಿ ಅಂದ್ರೇನ್ರಿ ಅಂತ ಅವರು ವಾದ. ಲೋಕಸಭೆಯಲ್ಲಿ 3/2 ಸಂಸದರ ಅಮಾನತು ಆದಮೇಲೆ ಈಗ ಕೇಂದ್ರ ಸರ್ಕಾರ ವಿಪಕ್ಷಗಳಲ್ಲಿ ಇಲ್ಲ, ಬಟ್ ಬಿಲ್ಗಳನ್ನು ಪಾಸ್ ಮಾಡ್ತಾ ಇದೆ. ಇದು ನನಗೇನು ಹೊಸದಲ್ಲ. ಅಸೆಂಬ್ಲಿಗಳಲ್ಲಿ, ವಿಧಾನಸಭೆಗಳಲ್ಲೂ ಆಯಾ ರಾಜ್ಯಗಳಲ್ಲಿ ಈ ರೀತಿ ಆದಾಗ ಬಿಲ್ಗಳು ಪಾಸ್ ಆಗಿರೋದಿದೆ. ಬಟ್ ಬಿಲ್ಗಳನ್ನು ಪಾಸ್ ಮಾಡ್ತಾ ಇದೆ. ಏನಾಯಿತು? ಸಸ್ಪೆಂಡ್. ಮೊದಲು ಏನು ಹೇಳಿದ್ದಾರೆ ನೋಡೋಣ. प्रश्नकाल। असहमति व्यक्त करना, आलोचना करना सबका अधिकार है, लेकिन सदन नियमों, प्रक्रिया और व्यवस्था से चलता है। आप ये मर्यादा करना चाहते हैं, पूरा देश आपकी इन
इन बिहार को देख रहा है। ये देश का सबसे स्वच्छ लोकतांत्रिक संस्था है। माननीय सदस्य, मैं आग्रह करता हूं सदन की मर्यादा को बना। जिन लोगों ने ऐसे माफ करके माननीय प्रधानमंत्री जी का फोटो लाया है, ये बहुत ही खंडनार्ह है सर। आई स्ट्रांगली कंडेम दिस। अभी जो चुनाव हुआ इसमें इनका जो स्थिति क्या है उनको पता चल गया है। ये तो हारने का जो डेस्परेशन है, ऐसे माननीय प्रधानमंत्री जी का, मोदी जी का ये फोटो मार्क करके ऐसे अपमान कर रहे हैं। ಡಿಸೆಂಬರ್ 14ನೇ ತಾರೀಕು 14 ಸಂಸದರು 1878 1949 ಒಟ್ಟು 141 ಜನ ಡೆಮಾರ್. ಸಸ್ಪೆಂಡ್. ಅದರಲ್ಲಿ ಲೋಕಸಭೆಯಲ್ಲಿ 545 ಇರೋ ಸ್ಥಾನದಲ್ಲಿ NDA 353, UPA 133, ಸಸ್ಪೆಂಡ್ ಆದವರು 95. ಹಾಗಾಗಿ ಅವ್ರದ್ದು ಸಂಖ್ಯೆ 38ಕ್ಕೆ ಬಂದರೆ ತಟಸ್ಥರು ಒಂದು 59 ಇದ್ದಾರೆ. ಯಾಕೆ ಲೆಕ್ಕ ಕೊಡ್ತಾ ಇದ್ದೀನಿ ಅಂದರೆ ಬಿಲ್ಗಳು ಪಾಸಾಗತ್ವೆ ಅನ್ನಕ್ಕೆ. ರಾಜ್ಯಸಭೆಯಲ್ಲಿ 245, NDA 109, UPA 95, ಸಸ್ಪೆಂಡ್ ಆದವರು 46. ಹಾಗಾಗಿ UPA ಈಗ 49ಕ್ಕೆ ಇಳಿಯುತ್ತೆ, ತಟಸ್ಥರು 41 ಅನ್ನೋದು ಲೆಕ್ಕಾಚಾರ. ಇದು ಪರಿಸ್ಥಿತಿ. ಎರಡೂ ಕಡೆಯಲ್ಲೂ ಈ ರೀತಿಯ ಹಠವನ್ನು ಮಾಡ್ಕೊಂಡು ಹೋದ್ರೆ ಇದು ಒಳ್ಳೆ ಬೆಳವಣಿಗೆ ಅಂತ ಅನ್ಸ್ಕೊಳುತ್ತಾ ಸರ್? ಅಲ್ಲ, ಒಳ್ಳೆ ಬೆಳವಣಿಗೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನ ಪ್ರಜಾಪ್ರಭುತ್ವದಲ್ಲಿ. ನಾನು ಅದಕ್ಕೆ ಹೇಳಿದ್ದು ಪ್ರಜಾಪ್ರಭುತ್ವ ಸೋಲ್ತಾ ಇದೆ ನಿಮ್ಮ ರಾಜಕೀಯ ಹಠಗಳಿಂದಾಗಿ. ಇದು ಯಾರಿಗೂ ಶೋಭೆ ತರ್ತಾ ಇಲ್ಲ ಅಥವಾ ಪ್ರಜಾಪ್ರಭುತ್ವದ ಘನತೆಯನ್ನು ಹೆಚ್ಚಿಸ್ತಾ ಇದೆ ಅಂತ ಯಾರೂ ಅನ್ಕೋತಾ ಇಲ್ಲ. ಇದು ಜನರ ಪ್ರತಿನಿಧಿಯಾಗಿ ಹೋಗಿ ಆ ಸದನದ ರಚನೆ ಆಗಿರುವುದೇ ಇದಕ್ಕೆಂದು. ಆದರೆ ಆ ಸದನ ನನಗೆ ಮೂಗಿನ ನೇರಕ್ಕೆ ಬೇಕಾದಂತೆ ನಡೆಯಬೇಕು ಅನ್ನುವುದು ಆಡಳಿತ ಪಕ್ಷದ ನಿರ್ಧಾರವೂ ಆಗಬಾರದು, ಪ್ರತಿಪಕ್ಷಗಳ ಹಠವೂ ಆಗಬಾರದು. ನಿಮ್ಮ ಮೂಗಿನ ನೇರಕ್ಕೆ ಪ್ರತಿಪಕ್ಷಗಳು ಹೇಳಿದ್ದಂತೆ ಆಡಳಿತ ಅಧಿಕಾರಕ್ಕೆ ಅವ್ರು ಯಾಕೆ ಬರ್ತಾರೆ? ಅಥವಾ ಅಧಿಕಾರದಲ್ಲಿ ಇರೋರೇ ಹೇಳಿರೋ ಪ್ರಕಾರ ನಡೀಬೇಕು ಅನ್ನೋದಾದ್ರೆ ಪ್ರತಿಪಕ್ಷಗಳಲ್ಲಿ ಯಾಕೆ ಇರಬೇಕು? ಅವಾಗ ಅವರೇ ನಡ್ಸ್ಕೊಂಡು ಹೋಗ್ಬೋದು. ಎರಡೂ ಬೇಕಿಲ್ಲ. ಹಾಗಲ್ಲ ಸದನ. ಅದು ಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡುತ್ತಾ ಆ ಸದನ ಮುಂದೆ ಸಾಗಬೇಕು. ಎಗೈನ್ ನಂತರವೂ ಯಾವುದೋ ಒಂದು ಬಿಲ್ ಪಾಸಾಗಬೇಕು, ಒಂದು ಶಾಸನಕ್ಕೆ ಬರಬೇಕದು ಬಿಲ್ ಆಗಬೇಕು ಅನ್ನೋದಿದ್ರೆ ಅದು ಯಾರಿಗೆ ಬಹುಮತ ಇದೆ ಅವರೇ ಪಾಸ್ ಮಾಡ್ತಾರೆ. ಆದರೆ ನಮ್ಮ ಈ ವಿರುದ್ಧವಾದ ಅಭಿಪ್ರಾಯಗಳಿಂದ ದಾಖಲು ಮಾಡೋ ಜಾಗ ಅದು. ದಾಖಲು ಮಾಡಿದ್ರಿಂದ ಏನು ಪ್ರಯೋಜನ ಅಂತ ಅಲ್ಲ ಅದು. ಹಾಗಾಗಿ ಹೇಳಿದ್ ನಾನು, ಆಡಳಿತ ಪಕ್ಷಕ್ಕೆ ನಾನು ಹೇಳ್ದಂಗೆ ನಡಿಬೇಕು ಈ ಸದನ ಅನ್ನೋ ಹಠಾನು, ವಿಪಕ್ಷಗಳಿಗೆ ನಾವು ಹೇಳ್ದಂಗೆ ನಡಿಬೇಕು ಈ ಸದನ ಅಂತ ಬೈಕೇನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಾಗ ಆಡಳಿತ ಪಕ್ಷ ವಿಪಕ್ಷಗಳು ಬೇಕಾಗೂ ಇಲ್ಲ, ವಿಪಕ್ಷಗಳು ಹಾಗೇ ಮಾತಾಡ್ಕೊಂಡು ಹೋದ್ರೆ ನೀವು ಅಲ್ಲಿ ಬರಬೇಕಾಗೂ ಇಲ್ಲ, ಅವಶ್ಯಕತೆನೇ ಇಲ್ಲ, ಎರಡೂ ಇಲ್ಲ. ದಿಸ್ ಈಸ್ ಎ ಕಮ್ಯುನಿಕೇಶನ್ ಕಂಪ್ಲೀಟ್ ಕೊಲ್ಯಾಪ್ಸ್. ಇದು ಒಂದು. ಇದಕ್ಕೆ ಕಾರಣ ಎಲ್ಲವನ್ನೂ ರಾಜಕೀಯ ದೃಷ್ಟಿಕೋನದಲ್ಲಿ ಇಬ್ಬರು ನೋಡ್ತಾ ಇರೋದ್ರಿಂದ. 3 ಚುನಾವಣೆಗಳಲ್ಲಿ ಸೋತ ನಂತರ ಒಂದು ಬಹುದೊಡ್ಡ ವಿಷಯವನ್ನು ಹಿಡಿದುಕೊಂಡು ನಾವು ಹೇಗೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸಬೇಕು, ಇದನ್ನು ಹೇಗೆ ಜೀವಂತವಾಗಿಟ್ಟುಕೊಳ್ಳಬಹುದು ನಮ್ಮ ಲಾಭಕ್ಕೆ ತಕ್ಕಂತೆ ಅಂತ ವಿಪಕ್ಷಗಳು, ಕಾಂಗ್ರೆಸ್ಸು ಸೇರಿದಂತೆ ವಿಪಕ್ಷಗಳು, ಯಾಕಂದ್ರೆ ಅದರಲ್ಲಿ ಲಾಜಿಕ್ ಕೆಲವುದ್ರಲ್ಲಿ ಇದೆ, ಕೆಲವುದ್ರಲ್ಲಿ ಇಲ್ಲ. ಅಮಿತ್ ಶಾ ಒಂದು ಹೇಳಿಕೆ ಕೊಡಬೇಕು ಅಂದ್ರೆ ತಪ್ಪೇನಲ್ಲ ಕೇಳೋದ್ರಲ್ಲಿ. ಆದ್ರೆ ಯಾರೋ ಒಬ್ಬ MP ಪಾಸ್ ಕೊಟ್ಟಿದ್ದೆ ಇದು ಅಪರಾಧ ತೀರ್ಮಾನಕ್ಕೆ ಬಂದುಬಿಟ್ಟಾಗ ಕಷ್ಟ ಆಗತ್ತೆ, ಅದು ಕಷ್ಟ ಆಗತ್ತೆ. ಯಾಕೆಂದ್ರೆ ಪಾಸ್ ಕೊಡೋ ವ್ಯವಸ್ಥೆ ಏನು ಅನ್ನೋದು ಎಲ್ಲ ಸದಸ್ಯರಿಗೂ ಗೊತ್ತಿದೆ, ಅಲ್ಲಿ ಎಲ್ಲರಿಗೂ ಗೊತ್ತಿದೆ ಅವತ್ತು ನಾನು ಹೇಳದಂಗೆ. ಹಾಗಾಗಿ ಇಬ್ಬರು ಅವ್ರವ್ರ ಹಠಕ್ಕೆ ಬಿದ್ದಿದ್ದಾರೆ. ಆ ಹಠ ಇಲ್ಲಿವರೆಗೂ ತಂದಿದೆ. ಓಕೆ, ತಂದಿರ್ಬೋದು. ಅದರಿಂದ ಏನಾಗತ್ತೆ, ಬಿಲ್ಗಳು ಪಾಸ್ ಆಗತ್ತೆ. ಅದು ಸರಿಯೋ ತಪ್ಪೋ ಅನ್ನೋ ವ್ಯಾಖ್ಯಾನಕ್ಕೆ ಇಲ್ಲಿ ಜಾಗ ಇಲ್ಲ ಇವಾಗ. ಅವ್ರ ಪಡೆದು ಅವ್ರು ಪಾಸ್ ಮಾಡ್ಕೋತಾರೆ. ಆದರೆ ಏನಾಗತ್ತೆ ಅದರಿಂದ, ಆ ಬಿಲ್ಗಳ ರೀತಿ ಪಾಸ್ ಆಗೋದ್ರಿಂದ ಅಂದರೆ ವಿಪಕ್ಷಗಳಿಗೆ ಒಂದು ಕಡೆ ನಿಮ್ಮ ಅಭಿಪ್ರಾಯವನ್ನು ಹೇಳುವ ಅವಕಾಶವನ್ನು ನೀವು ಸರೆಂಡರ್ ಮಾಡಿದ್ರೆ, ಕಳ್ಕೊಂಡ್ಬಿಟ್ರೆ ನೀವೇ ಬಿಟ್ಕೊಟ್ಬಿಡ್ತೀರಿ. ಆಡಳಿತ ಪಕ್ಷಕ್ಕೆ ನನಗೆ ಬೇಕಾಗಿದ್ದನ್ನು ನಾನು ಪಾಸ್ ಮಾಡ್ಕೊಂಡಿದ್ದೀನಿ ಅಥವಾ ನನ್ನ ಕೆಲಸ ಮಾಡಿದ್ದೀನಿ ಅನ್ನೋ ಭಾವನೆ ಇರಬಹುದು. ಆದರೆ ಅದು ಸಂಸದೀಯ ವ್ಯವಸ್ಥೆಯಲ್ಲಿ ಗರಿಮೆಯನ್ನು ಹಿರಿಮೆಯನ್ನು ತರುವ ಕ್ರಿಯೆ ಆಗಲ್ಲ. ಭಾಗಿಯಾಗಿ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿ ಅವ್ರು ಹೊರಕ್ಕೆ ಹೋದ್ರು, ಅಂಡರ್ ಪ್ರೊಟೆಸ್ಟ್ ನಾವು ಪಾಸ್ ಮಾಡಿದ್ವಿ ಅಂದ್ರೆ ಬೇರೆ, ಇದು ಬೇರೆ. ಹೊರಗೆ ಹೋಗ್ಬಿಟ್ಟು ಅಪಾಯಕಾರಿ ಬಿಲ್ಗಳನ್ನ ತರ್ತಾ ಇದ್ದಾರೆ ಅಂತ ಮಾತಾಡಿದ್ರಲ್ಲ, ಎಕ್ಸಾಕ್ಟ್ಲಿ ಅದಕ್ಕೆ ಅಲ್ಲಿ ಬಂದು ಚರ್ಚೆ ಆಗಬೇಕದು. ಹಾಗಾಗಬೇಕು ಅಂದಾಗ ಯಾರೋ ಒಬ್ಬರು ಅದರಲ್ಲಿ ಲಾಜಿಕ್ಗಳನ್ನು ನೋಡಬೇಕು. ಮೇ ಬಿ ಆಡಳಿತ ಪಕ್ಷದಿಂದ ಆಯಿತು ಒಂದು ಹೇಳಿಕೆಯನ್ನು ಕೊಡೋಣ ಈ ಸದನಕ್ಕೆ, ನಾವು ಒಂದು ಹೇಳಿಕೆ ಕೊಟ್ಬಿಡ್ತೀವಿ, ಒಂದು ಪ್ರಿಲಿಮಿನರಿ ಸ್ಟೇಟ್ಮೆಂಟ್, ಬಿಕಾಸ್ ಇನ್ವೆಸ್ಟಿಗೇಷನ್ ಈಸ್ ಆನ್, ಕೋರ್ಟಲ್ಲಿ ಇದೆ ಮ್ಯಾಟ್ರು ಅಂತಾನೋ ಏನೋ ಒಂದು ವಾಟ್ ಎವರ್ ಇಟ್ ಈಸ್ ಅಂತಾನು. ಮತ್ತು ಪ್ರತಿಪಕ್ಷಗಳು
ಹೌದು, ವಿ ಅಂಡರ್ಸ್ಟ್ಯಾಂಡ್. ಒಳಗೆ ನುಗ್ಗಿದವರು BJP MP ಗಳನ್ನೇ ಹೊಡೆದಾಕ್ಬಿಡ್ಬೇಕು ಅಂತಲ್ಲ, ಅಥವಾ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ರಿಂದ ಅಪೋಸಿಷನ್ MP ಗಳನ್ನ ಮರ್ಡರ್ ಮಾಡಕ್ಕೆ ಬಂದ್ಬಿಟ್ಟಿದ್ರು ಅಂತಲ್ಲ. ಅದು ಈ MP ಗಳು ಕೊಡೋ ಪಾಸ್ ವ್ಯವಸ್ಥೆ ನಮ್ಮೆಲ್ಲರಿಗೂ ಅರಿವಿದೆ ಹೆಂಗೆ ಆಗತ್ತಿದು ಅಂತ. ಹಾಗಾಗಿ ಇದರಿಂದ ಮುಂದಕ್ಕೆ ಹೋಗಿ ಚರ್ಚೆ ಮಾಡೋಣ, ಇದನ್ನ ಅಪಾಯಿಂಟ್ ಅಲ್ಲ ಅನ್ನೋ ಥರ ಅನಾರು ಬರಬೇಕು, ಯಾವ್ದಾರು ಬರಬೇಕು. ಬರಲ್ಲ, ಯಾರುವೆ ಅವಶ್ಯಕತೆ ಇಲ್ಲ, ಬರಲ್ಲ. ಅವ್ರವ್ರಿಗೆ ಲಾಭಕ್ಕೆ ತಕ್ಕಂತೆ ಅವ್ರವ್ರು ಚಿಂತೆ ಮಾಡ್ತಿದ್ದಾರೆ. ಹಾಗಾಗಿ ಈ ಸರ್ಕಾರದ ಈ ಗಲಾಟೆ ವ್ಯವಹಾರ ಹೀಗೆ ನಡ್ಕೊಂಡು, ಇದು ಪ್ರಜಾಪ್ರಭುತ್ವದ ಸಸ್ಪೆಂಡ್ ಅಲ್ಲ, ನಾವು ಸಂಸತ್ ನಿಯಮನ ಪಾಲಿಸಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ, ಅದನ್ನ ಅವ್ರು ಮಾಡ್ತಿಲ್ಲ ಅಂತ ಹೇಳ್ತಾರೆ. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಸೇಯಿಂಗ್. ಅದಕ್ಕೆ ಅವ್ರು ಹೇಳ್ತಾರೆ ಅಮಿತ್ ಶಾ ಬಂದು ಒಂದು ಹೇಳಿಕೆ ಕೊಟ್ಬಿಟ್ಟಿದ್ರೆ ಇದು ಬರ್ತಾನೆ ಇರಲಿಲ್ವಲ್ಲ ಅಂತ ಅವ್ರು ಹೇಳೋದು. ಇಷ್ಟೇ, ಎವ್ರಿ ಮರ್ಡರ್ ಹ್ಯಾಸ್ ಎ ಡಿಫೆನ್ಸ್ ಅಂತ ಹೆಂಗೆ ಹೇಳ್ತಾರೋ ಪದೇ ಪದೇ, ಹಾಗೆ ಎಲ್ಲ ಕೊಲೆಗಳಿಗೂ ಒಂದೇನೋ ರಕ್ಷಣಾತ್ಮಕ ಆರ್ಗ್ಯುಮೆಂಟ್, ಒಂದು ವಾದ ಇರುತ್ತೆ. ಅದನ್ನು ಅವ್ರವ್ರವ್ರು ಮಾಡ್ಕೋತಿದ್ದಾರೆ. ಆದರೆ ಅಲ್ಟಿಮೇಟ್ಲಿ ಏನು ಸಂದೇಶ ಕಳಿಸ್ತಾ ಇದ್ದೀರಿ ಎರಡೂ ಕಡೆಯವರು, ನೋ ಐಡಿಯಾ. ಜನ ಅದನ್ನು ಹೇಗೆ ನೋಡ್ತಾರಾ ನನಗೆ ಅರಿವಿಲ್ಲ. ಘನತೆ ಹೆಚ್ಚತ್ತಾ ಈ ಸದನಗಳದ್ದು ನನಗೇನು ಅನ್ನಿಸ್ತಾ ಇಲ್ಲ ಈ ಗಲಾಟೆ. ಎಸ್, ಜನರಿಗೆ ಅದ್ರ ಆಸಕ್ತಿ ಹೋಗಿದೆ ಅನ್ನೋ ಕಾರಣಕ್ಕೆ ಹಾಗಿದೆ. ಅದು ಗೊತ್ತಿಲ್ಲ, ಜನರಿಗೆ ಹೋಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಜನಗೆ ಮತದಾನದಲ್ಲಿ ಇರುವ ಆಸಕ್ತಿ, ಮತದಾನದ ನಂತರ ಸರ್ಕಾರಿ ವಿಚಾರಗಳಲ್ಲಿರೋ ಅಥವಾ ಪ್ರತಿಪಕ್ಷಗಳ ವಿಚಾರದಲ್ಲಿ ಆಸಕ್ತಿ ಈ ಥರ ಸಂಸದೀಯ ನಡವಳಿಕೆ ವಿಚಾರದಲ್ಲಿ ಇದೆ ಅಂತ ನಾನು ಅಂದ್ಕೊಂಡಿಲ್ಲ. ಮತದಾನದಲ್ಲಿ ಇನ್ನೂ ಇದೆ ಅವ್ರಿಗೆ ಆಸಕ್ತಿ. ಹಾಗಿರೋದ್ರಿಂದಲೇ 80%, 75%, 76% ವೋಟ್ ಆಗ್ತಿರೋದು. ಅದಾದ ಮೇಲೆ ನೀವು ಬಿಲ್ಲು, ಚರ್ಚೆ ಇದೆಲ್ಲ ಆಸಕ್ತರಿಗೆ ಮಾತ್ರ ಅಷ್ಟೇ, ಭಾಳ ಜನಕ್ಕೆ ಆಸಕ್ತಿ ಇಲ್ಲ ಅದರಲ್ಲಿ. ಸಸ್ಪೆಂಡ್ ಪರ್ವವನ್ನು ವಿಪಕ್ಷ ಕಾಂಗ್ರೆಸ್ ಕಟುವಾಗಿ ಟೀಕಿಸಿದೆ. ಚರ್ಚೆ, ಪ್ರಶ್ನೋತ್ತರಗಳಿಲ್ಲದ ಸಂಸತ್ತನ್ನ ಕೇಂದ್ರ ಸರ್ಕಾರ ಕೇವಲ ಕಟ್ಟಡಕ್ಕೆ ಸೀಮಿತಗೊಳಿಸಿದೆ. ಗೃಹ ಸಚಿವ ಅಮಿತ್ ಶಾ ಪ್ರಶ್ನೆಗಳಿಂದ ತಪ್ಪಿಸಿಕೊಂಡು ಓಡಿ ಹೋಗಿರುವುದಕ್ಕೆ, ಪ್ರಧಾನಿ ಮೋದಿ ಭದ್ರತಾ ಲೋಪದ ಬಗ್ಗೆ ಮಾತನಾಡದೆ ಪಲಾಯನ ಮಾಡಿರುವುದಕ್ಕೆ, ಚರ್ಚೆಗೆ ಆಗ್ರಹಿಸಿ ವಿಪಕ್ಷ ಸಂಸದರನ್ನ ಅಮಾನತು ಮಾಡಿರುವುದಕ್ಕೆ ಕೇಂದ್ರದ ಹೊಣೆಗೇಡಿತನವೇ ಮುಖ್ಯ ಕಾರಣ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಪ್ರಧಾನಿ ಮೋದಿಯನ್ನ ಉತ್ತರ ಕುಮಾರ್ನಿಗೆ ಹೋಲಿಸಿ ಕಾಂಗ್ರೆಸ್ ಲೇವಡಿ ಮಾಡಿತು. ಸರ್ವಾಧಿಕಾರಿಯ ಮೂಲ ಗುಣ ಹೇಡಿತನ ಎಂಬುದು ಮೋದಿಗೆ ಮತ್ತೊಮ್ಮೆ ನಿರೂಪಿಸಿದಂತೆ ಆಗಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಸರ್ವಾಧಿಕಾರ ಹೀಗೆ ಮಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಕಟುವಾಗಿ ಟೀಕಿಸಿದ್ದಾರೆ. ಮತ್ತೊಂದು ಕಡೆ ವಿಪಕ್ಷಗಳನ್ನ ಪ್ರಧಾನಿ ಮೋದಿ ಟಾರ್ಗೆಟ್ ಮಾಡಿದ್ದಾರೆ. ಲೋಕಸಭೆ ಭದ್ರತಾ ವೈಫಲ್ಯದ ವಿಚಾರದಲ್ಲಿ ವಿಪಕ್ಷಗಳು ರಾಜಕೀಯ ಮಾಡ್ತಾ ಇವೆ. ನಮ್ಮ ಸರ್ಕಾರದ ಪತನವೇ INDIA ಕೂಟದ ಪ್ರಮುಖ ಗುರಿ ಅಂತ ಆರೋಪಿಸಿದ್ದಾರೆ. ಆದರೆ ನಮ್ಮ ಗುರಿ ದೇಶದ ಅಭಿವೃದ್ಧಿ ಅಂತ ಮೋದಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಂತಹ ವರ್ತನೆ ಕಾರಣದಿಂದ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ವಿಪಕ್ಷಗಳು ಹೀನಾಯ ಪ್ರದರ್ಶನ ನೀಡಲಿವೆ. ಬಿಜೆಪಿ ಈಗಿನದಕ್ಕಿಂತ ಹೆಚ್ಚು ಸ್ಥಾನ ಗಳಿಸುತ್ತೆ ಅಂತ ಮೋದಿ ವಿಶ್ಲೇಷಿಸಿದ್ದಾರೆ. ಸೆಷನ್ ನಲ್ಲಿ ಇಷ್ಟೊಂದು ಜನರನ್ನ ಅಮಾನತ್ ಮಾಡಿದಂತ ನಿದರ್ಶನ ಇಲ್ಲ. ಈ 141 ಆದ್ರೆ ಇದೇನು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರಿಬೇಕಾ? ಸರ್ವಾಧಿಕಾರದಲ್ಲೂ ಕೂಡ ಹಿಂಗ್ ಮಾಡಲ್ಲ. MLAಗಳನ್ನೆಲ್ಲ ಸಸ್ಪೆಂಡ್ ಮಾಡಿ ಹೊರಗಿಟ್ಟು ಪಾರ್ಲಿಮೆಂಟ್ ನಡೆಸ್ತೀವಿ ಅಂತಂದ್ರೆ ಪ್ರಜಾಪ್ರಭುತ್ವ ಅಂತ ಕರೆಯಕ್ಕಾಗತ್ತಾ? ಪ್ರಜಾಪ್ರಭುತ್ವದಲ್ಲಿ ಚರ್ಚೆನೆ ಬಹಳ ಮುಖ್ಯ. ಪ್ರೈಮ್ ಮಿನಿಸ್ಟರ್ ಮತ್ತೆ ಅಮಿತ್ ಶಾ ಇಬ್ರು ಹೊರಗಡೆ ರೆಸ್ಪಾಂಡ್ ಮಾಡಿದ್ದಾರೆ ಈ ವಿಚಾರಕ್ಕೆ. ಅದನ್ನು ಒಳಗಡೆ ಯಾಕೆ ಮಾಡ್ತಿಲ್ಲ ಅಂತ ನನಗೆ ಇನ್ನೂ ಅರ್ಥವಾಗಿಲ್ಲ. ಅದು ನನಗೆ ಅರ್ಥ ಆಗ್ತಿಲ್ಲ ಅದು ಯಾತಕ್ಕೆ ಅಂತ ನನಗೆ. ಅಂದರೆ ಅವರ ತೀರ್ಮಾನ ಏನದು, ಅಷ್ಟು ಕಾಠಿಣ್ಯಯುತವಾದಂಥ ನಿರ್ಧಾರ ಅಂತ ನನಗೂ ಅರ್ಥ ಆಗಿಲ್ಲ ಅದು. ಸಿದ್ದರಾಮಯ್ಯವ್ರು ಹೇಳ್ತಿರೋಂಗೆ ಸರ್ವಾಧಿಕಾರದಲ್ಲೂ ಇಲ್ಲ. ಸರ್ವಾಧಿಕಾರದಲ್ಲಿ ಯಾರೂ ಇರೋದೇ ಇಲ್ಲ. ಸಸ್ಪೆಂಡ್ ಮಾಡೋ ಮನೆ ಹಾಳಾಗಲಿ, ಯಾರು ಇರ್ತಾರೆ ಸರ್ವಾಧಿಕಾರದಲ್ಲಿ? ಸರ್ವಾಧಿಕಾರದಲ್ಲಿ ಯಾರೂ ಇರಲ್ಲ. ನಂಬರ್ 2, ಪ್ರಜಾಪ್ರಭುತ್ವದಲ್ಲಿ ಒಬ್ಬರನ್ನೊಬ್ಬನು ಸರ್ವಾಧಿಕಾರಿ, ಉತ್ತರ ಕುಮಾರ, ಅರ್ಜುನ, ಭೀಷ್ಮ, ದುರ್ಯೋಧನ, ಅದು ಏನು ಬೇಕಾದ್ರೂ ಕರ್ಕೋಬೋದು ನೀವುಗಳು. ಅಲ್ಟಿಮೇಟ್ಲಿ ಯಾರ್ಯಾರಿಗೆ ಏನೇನು ಕ್ಯಾರೆಕ್ಟರ್ಗಳು ಅನ್ನೋದನ್ನು ತೀರ್ಮಾನ ಮಾಡೋದು ಜನಾನೇ. ಹೌದು, ಜನರ ಕೈಲೇ ಇರೋದು. ಜನಾನೇ ಅದನ್ನು ತೀರ್ಮಾನ ಮಾಡಬೇಕು. ಸರ್ವಾಧಿಕಾರಿ ಆದರೆ ಸರ್ವಾಧಿಕಾರಿಗೆ ಮತ ಕೊಡ್ಬೋದು ಹಂಗಾರೆ ಜನ, ಯಾರಿಗೂ ಗೊತ್ತು? ದೇಶಕ್ಕೆ ತುರ್ತು ಪರಿಸ್ಥಿತಿ ಹೇಳಿದವ್ರಿಗೆ ಯಾವ ನೈತಿಕತೆ ಇದೆ ಸರ್ವಾಧಿಕಾರಿ ಅನ್ನೋದಕ್ಕೆ ಅಂತ? ಅದೇ ಎಕ್ಸಾಕ್ಟ್ಲಿ ಪಾಯಿಂಟ್ ಅಂಡ್ ಕೌಂಟರ್ ಪಾಯಿಂಟ್. ಪ್ರಶ್ನೆಯು ಅದಕ್ಕೆ ಮರು ಪ್ರಶ್ನೆ ಅಷ್ಟೇ ಇದು. ಹಾಗಾಗಿ ದೇಶಕ್ಕೆ ಎಮರ್ಜೆನ್ಸಿನ ಹಾಕದವ್ರಿಗೆ ಜನ ಏನು ಮಾಡಿದ್ರು ಅನ್ನೋದು ನಮ್ಮ ಮುಂದೆ ಇತಿಹಾಸದಲ್ಲೇ ಇದೆ. ಇನ್ನೊಬ್ರಿಗೆ ಏನು ಮಾಡಬಹುದು ನಮಗೆ ಗೊತ್ತಿಲ್ಲ. ದಾಟ್ ಪೀಪಲ್ ವಿಲ್ ಡಿಸೈಡ್ ಪ್ರಜಾಪ್ರಭುತ್ವದಲ್ಲಿ. ಅದಕ್ಕೆ ಅವ್ರ ಕೈಯಲ್ಲಿ. ಎಷ್ಟು MP ಗಳನ್ನು ಮಾಡಿದ್ದಾರೆ ಅಂದರೆ ಇದೇನು ಫಸ್ಟ್ ಟೈಮ್ ಅಲ್ಲ, ಭಾಳ ಸರಿ ಮಾಡಿದ್ದಾರೆ ಈ ಥರ, ಬೇರೆ ಬೇರೆ ಕಾರಣಗಳಿಗೆ ಅಷ್ಟೇ. 23ರಲ್ಲಿ ಅಂದರೆ ಇದೇ ವರ್ಷದಲ್ಲಿ ಈಗ 141 ಜನ ಆಗಿದ್ದಾರೆ. ಈಗ ಮೋದಿ ಪ್ರಧಾನಿ 89ರಲ್ಲಿ ಈಗ ಅದೇ ರೆಕಾರ್ಡ್ ಬ್ರೇಕ್ ಆಯಿತು ಅಂತ ಇವರು ಹೇಳ್ತಿರೋದು. 63 ಸಂಸದರು ಸಸ್ಪೆಂಡ್ ಆಗಿದ್ದಾರೆ. ಅವತ್ತು ರಾಜೀವ್ ಗಾಂಧಿ ಪ್ರಧಾನಿ. ಇಂದಿರಾ ಗಾಂಧಿ ಹತ್ಯೆ ತನಿಖೆ ನಡೆಸಿದ ಟಕ್ಕರ್ ಆಯೋಗದಿಂದ ವರದಿ ಮಂಡನೆ ವಿಪಕ್ಷಗಳಲ್ಲಿ ಗೊಂದಲ ಆಗಿ ಅವ್ರನ್ನೆಲ್ಲ ಹೊರಗೆ ಹಾಕ್ಬಿಟ್ರು, ಸಸ್ಪೆಂಡ್ ಮಾಡಿಬಿಟ್ರು. ಆ 89ರ ರೆಕಾರ್ಡು ಬ್ರೇಕ್ ಆಯಿತು ಅಂತ ಇವತ್ತೆಲ್ಲರೂ ಮಾತಾಡ್ತಾ ಇರೋದು. ಎಲ್ಲ ರೆಕಾರ್ಡ್ಗಳು ಯಾವತ್ತಾರು ಒಂದಿನ ಬ್ರೇಕ್ ಆಗಬೇಕಲ್ಲ, ಹಾಗಾಯಿತೇನೋ ಹಾಗಾರೀಗ?
ಓಕೆ. ಹಾಂ ಇನ್ನೇನು ಹೇಳಿ, 19ರಲ್ಲಿ 45 ಜನ, ಆಗ TDP AIDMK 45 ಸಂಸದರ ಕಲಾಪಕ್ಕೆ ಅಡ್ಡಿ ಮಾಡ್ಕೊಂಬಂದರು ಮೋದಿ ಪ್ರಧಾನಿ. 15ರಲ್ಲಿ 25 ಜನ ಭಿತ್ತಿಪತ್ರ ಹಿಡಿದು ಪ್ರತಿಭಟನೆ ಕಲಾಪಕ್ಕೆ ಅಡ್ಡಿ. ಈಗ 14ರಲ್ಲಿ 18 ಜನ ಸಸ್ಪೆಂಡು. ಆಂಧ್ರ ವಿಭಜನೆ ಹಿನ್ನೆಲೆಯಲ್ಲಿ ಏನೋ ಗದ್ದಲ ಆಗಿತ್ತು, ಅವಾಗ ಒಂದು 18 ಜನ ಸಸ್ಪೆಂಡ್ ಮಾಡಿದ್ರು. ಜನರಲಿ ಈ ರೀತಿ ಸಸ್ಪೆಂಡ್ ಆಗೋದು, ಸದನದ ಕಲಾಪದಿಂದ ಅವತ್ತಿನ ಮಟ್ಟಿಗೆ ಅಥವಾ ಸದನ ನಡೆಯುವವರೆಗೆ ಹೊರಗೆ ಹಾಕೋದು, ನಂತರ ಒಂದು ಮಾತುಕತೆ ನಡೆಯೋದು, ಅದನ್ನು ವಾಪಸ್ ತಗೊಳ್ಳೋದು, ಇದೆಲ್ಲ ನಾವು ನೋಡಿರೋ ಪದ್ಧತಿಗಳು. ಬಟ್ ಈಗ ಆ ರೀತಿಯ ನಡವಳಿಕೆಗಳನ್ನು ನಾವು ರಾಜಕೀಯ ಪಕ್ಷಗಳನ್ನು ನಿರೀಕ್ಷೆ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ದೇಶದಲ್ಲಿ. ಕಾರಣ, ಬಹುತೇಕ ರಾಜಕಾರಣ ವೈಯಕ್ತಿಕ ದ್ವೇಷ ಮತ್ತು ನಾಶ ಈ ತಳಹದಿಯಲ್ಲೇ ರೂಪುಗೊಳ್ತಾ ಇದೆ. ಅದೇ ದಿಕ್ಕಿನಲ್ಲಿ ಅದು ಎಲ್ಲರಿಗೂ ಅಂದರೆ ಕಟ್ರೋಟ್ ಲೆವೆಲ್ಗೆ ಬಂದುಬಿಟ್ಟಿದೆ ಈಗ ಅದು. ಹಾಗಾಗಿ ಆ ರೀತಿಯ ಸಂಸದೀಯ ನಡವಳಿಕೆಗಳನ್ನು ನಾವು ನಿರೀಕ್ಷೆ ಮಾಡಬಾರ್ದು, ಸಂಸತ್ತುಗಳಲ್ಲಾಗಲಿ ಏನೇ ಆಗಲಿ. ಅವ್ರು ಮಾಡಿರ್ಲಿಲ್ವಾ ನಾವು ಮಾಡ್ತೀವಿ ಅನ್ನೋದಾದ್ರೆ ಅವ್ರಿಗೂ ಇವ್ರಿಗೂ ವ್ಯತ್ಯಾಸನೇ ಉಳ್ಕೊಳ್ಳಲ್ಲ ಸರ್. ಅದನ್ನು ಅವರವರೇ ಯೋಚನೆ ಮಾಡಬೇಕು, ನಾವು ಕೇಳೋದಲ್ಲ ಜನ. ಸಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿಗಳಿಗೆ ಅಪಮಾನ ಮಾಡುವ ಪರಂಪರೆ ಮುಂದುವರೆದಿದೆ. ಸಂಸತ್ ಇತಿಹಾಸದಲ್ಲೇ ಗರಿಷ್ಠ ಮಟ್ಟದಲ್ಲಿ ಅಮಾನತಾಗಿರುವಂತಹ ಸಂಸದರು ಪ್ರತಿಭಟನೆ ವೇಳೆ ಅಣುಕು ಸಂಸತ್ತನ್ನು ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಉಪರಾಷ್ಟ್ರಪತಿಯೂ ಆಗಿರುವ ರಾಜ್ಯಸಭೆಯ ಚೇರ್ಮನ್ ಜಗದೀಪ್ ಧನ್ಕರ್ ಅನ್ನ ಅನುಕರಿಸಿ ಮಿಮಿಕ್ರಿ ಮಾಡಿದ್ರು. ತನ್ನ ಬೆನ್ನು ಮೂಳೆ ನೆಟ್ಟಗಿದೆ, ನಾನು ಸಾಕಷ್ಟು ಉದ್ದ ಇದ್ದೀನಿ ಅನ್ನುತ್ತಾ ಕಲ್ಯಾಣ್ ಅವರು ಧನ್ಕರ್ ದೈಹಿಕ ಸಂರಚನೆ ಬಗ್ಗೆ ಗೇಲಿ ಮಾಡಿದ್ರು. ವಿಪರ್ಯಾಸ ಅಂದ್ರೆ ಇದನ್ನ ನೋಡ್ತಾ ಇದ್ದಂತಹ ರಾಹುಲ್ ಗಾಂಧಿ ನಗ್ತಾ ತಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಬರೀ ರಾಹುಲ್ ಮಾತ್ರ ಅಲ್ಲ, ಅಲ್ಲಿದ್ದ ಎಲ್ಲರೂ ಕೂಡ ಗೊಳ್ಳಂತ ನಕ್ಕಿದ್ದಾರೆ. ರಾಹುಲ್ ಸೇರಿ ವಿಪಕ್ಷಗಳ ಈ ವರ್ತನೆಗೆ ಭಾರಿ ಆಕ್ರೋಶ ವ್ಯಕ್ತವಾಯಿತು. ಖುದ್ದು ಧನ್ಕರ್ ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮೇಲ್ಮನೆ ಕಲಾಪದಲ್ಲಿ ದಿಗ್ವಿಜಯ್ ಸಿಂಗ್ ಉದ್ದೇಶಿಸಿ ಮಾತನಾಡಿದ ಧನ್ಕರ್, ಇದು ನಿಜಕ್ಕೂ ನಾಚಿಕೆಗೇಡು. ಚೇರ್ಮನ್ ಹುದ್ದೆ, ಸ್ಪೀಕರ್ ಹುದ್ದೆಗೆ ಸಾಕಷ್ಟು ವೈರುಧ್ಯಗಳಿವೆ. ರಾಜಕೀಯ ಪಕ್ಷಗಳು ಪರಸ್ಪರ ಕೆಸರಾಟವನ್ನು ಮಾಡ್ಕೊಳ್ಬಹುದು, ಆದರೆ ನಿಮ್ಮ ಪಕ್ಷದ ಸೀನಿಯರ್ ಒಬ್ಬರು ಮತ್ತೊಂದು ಪಕ್ಷದ ವ್ಯಕ್ತಿಯ ವಿಡಿಯೋ ಮಾಡ್ತಾರೆ, ಅವರಿಗೆ ಸದ್ಬುದ್ಧಿ ಬರಲಿ ಅಂತ ಹೇಳಿದ್ರು. ಇನ್ನು ಬಿಜೆಪಿ ಟ್ವೀಟ್ ಮಾಡಿ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದೆ. ವಿಪಕ್ಷ ಸದಸ್ಯರನ್ನ ಏಕೆ ಸಸ್ಪೆಂಡ್ ಮಾಡಲಾಗಿದೆ ಅಂತ ಪ್ರಶ್ನೆಗಳಿಗೆ ಅವರ ಈ ಧೋರಣೆಯೇ ಉತ್ತರ ಅಂತ ಬಿಜೆಪಿ ಉತ್ತರಿಸಿದೆ. ಅಂದಹಾಗೆ ಧನ್ಕರ್ ಬಗ್ಗೆ ಕಾಂಗ್ರೆಸ್ ಗೇಲಿ ಇದೇ ಮೊದಲಲ್ಲ. ಕಳೆದ ವಾರ ಪ್ರಧಾನಿಗೆ ಧನ್ಕರ್ ನಮಸ್ಕರಿಸ್ತಾ ಇರುವಂತಹ ವಿಡಿಯೋವನ್ನ ಕಾಂಗ್ರೆಸ್ ಹಂಚಿಕೊಂಡು ವ್ಯಂಗ್ಯ ಮಾಡಿತ್ತು. ಇದಕ್ಕೆ ಆಗ್ಲೂ ಧನ್ಕರ್ ಆಕ್ರೋಶವನ್ನು ಹೊರಹಾಕಿದ್ರು. बड़े नेता एक सांसद के असंसदीय व्यवहार को वीडियो कर रहे थे. आपसे भी बहुत बड़े नेता हैं वो. मैं तो यही कह सकता हूँ, सद्बुद्धि आए. ऑफिस ऑफ चेयरमैन राज्यसभा एंड ऑफिस ऑफ स्पीकर is very different. Political parties will have their cross currents. They will have exchanges. But imagine a senior leader of your party videographing another member of another party, mimicry of the chairman, mimicry of speaker. How ridiculous, how shameful, how unacceptable. ಆ ಹುದ್ದೆ ಕೊಡ್ತಾ ಇರೋ ಗೌರವನ ಸರ್ ಇವರು ಕೂಡ ದೇಶ ಬಹಳ ದೊಡ್ಡ ತಪ್ಪನ್ನ ಸದನದಲ್ಲಿ ಘನತೆ, ಗೌರವ, ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಬಯಸುವ ಪ್ರತಿಪಕ್ಷಗಳು ಮಾಡಬಾರ್ದಾಗಿತ್ತು. ನಿಯಮಗಳ ಪ್ರಕಾರ ಸದನಕ್ಕೆ ಹಕ್ಕಿದೆ ಅನ್ನೋ ಪ್ರಕಾರ ಅಮಿತ್ ಶಾ ಬಂದು ಅಲ್ಲಿ ಹೇಳಿಕೆಯನ್ನು ಕೊಡಬೇಕು ಅಥವಾ ಪ್ರಧಾನಿ ಹೇಳಿಕೆ ಕೊಡಬೇಕು ಅಂತ ನಿಯಮಗಳಲ್ಲಿ ಕೇಳುವವರು, ನಿಯಮಗಳಲ್ಲಿ ಒಬ್ಬ ಸಭಾಪತಿಯನ್ನು, ಒಬ್ಬ ಅಧ್ಯಕ್ಷನನ್ನು ಮಿಮಿಕ್ರಿ ಮಾಡಿ ಜೋಕರ್ ಮಾಡೋಕ್ಕೆ ಜಾಗ ಇದೆಯಾ ಅನ್ನೋದಕ್ಕೂ ಉತ್ತರ ಕೊಡಬೇಕಲ್ಲ. ಅದನ್ನು ಯೋಚನೆ ಮಾಡಬೇಕು. ಅಲ್ಲಿ ಕೂತ್ಕೊಂಡು ಅದನ್ನು ಎಂಜಾಯ್ ಮಾಡ್ತಿದ್ದವರು ಜಾತ್ರೆಯಲ್ಲಿ ಕಾಡು ಹರಟೆಗೆ ಕೂತಂಗೆ ಕಾಣಿಸ್ತಾ ಇತ್ತು ನನಗೆ. ಅವ್ರು ನೀವು ಯಾರು ಗಂಭೀರವಾದಲ್ಲಿ ಭಾಳ ಹಿರಿಯರೆಲ್ಲ ಇದ್ದರು. ರಾಹುಲ್ ಗಾಂಧಿ ಬಿಡಿ, ಐ ಥಿಂಕ್ ಹಿ ವಾಸ್ ಎಂಜಾಯಿಂಗ್ ಇಟ್ ಲೈಕ್ ಎ ಮೂವಿ. ಅದನ್ನು ವಿಡಿಯೋ ಮಾಡ್ತಾ ಯಾರು ಒಬ್ರು ಸೀನಿಯರ್ ಮೆಂಬರ್ ಹೇಳಬೇಕಿತ್ತು ಅದನ್ನು, ನೋ ದಿಸ್ ಇಸ್ ನಾಟ್ ದ ವೇ ಅಂತ. ಯಾರು ಅದನ್ನು ಮಾಡಲಿಲ್ಲ, ಯಾರೂ ಇಲ್ಲ, ಚಪ್ಪಾಳೆ ಹೊಡ್ಕೊಂಡು ಕೂತಿದ್ರಿ. ಅಂದರೆ ಜೋಕು. ಈ ಜೋಕ್ ಮಾಡೋವಾಗ ಅದನ್ನು ಹೇಗೆ ಇನ್ನೊಬ್ಬರು ಸಹಿಸ್ಕೋಬೇಕು ಇನ್ನೊಂದು ಕಡೆಯಿಂದ ಅಂತ ಬಯಸ್ತೀರಿ? ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ, ನಾವೇನು ಬೇಕಾದ್ರೂ ಜೋಕ್ ಮಾಡ್ಬೋದು. ನಾಳೆ ನಿಮ್ಮ ಲೀಡರ್ಗಳನ್ನು ಜೋಕ್ ಮಾಡೋಕ್ಕಾಗಲ್ಲ ಅಂತ ನೀವು ಅಂದ್ಕೊಂಡಿದ್ದೀರೇನು? ದೀರ್ಘಕಾಲದ ಹಿಂದೆ ಈ ರಾಷ್ಟ್ರದಲ್ಲಿ ಇದ್ದಂತಹ ಒಬ್ಬ ದೊಡ್ಡ ನಾಯಕ, ನಾನು ಯಾವ ಹುದ್ದೆ ಅಂತಲೂ ಹೇಳೋಕ್ಕೋಗಲ್ಲ, ಅವರ ನಡೆದಾಡುವುದನ್ನು ಈ ರೀತಿ ಜೋಕ್ ಮಾಡಿದ್ದಾಗ ಕ್ಯಾಕರ್ಸ್ ಉಗಿದಿದ್ರು ಎಲ್ಲರೂ. ವೈಯಕ್ತಿಕವಾಗಿ ಹಾಗೆಲ್ಲ ಕ್ಯಾಕರ್ಸ್ ಉಗಿದಿದ್ರು ಎಲ್ಲರೂ. ಮಾನ ಮರ್ಯಾದೆ, ನಾಚಿಕೆ ಬೇಡ ನಿಮ್ಗಳಿಗೆ ಅಂತ. ಇವತ್ತು ಇದು ಮಾಡ್ತೀರಿ. ಸಿದ್ದರಾಮಯ್ಯನವ್ರ ಮೇಲೋ ಮಮತಾ ಬ್ಯಾನರ್ಜಿ ಮೇಲೋ ಯಾರೋ ಒಬ್ಬ ಕಾರ್ಟೂನ್ನ ಥರ್ಡ್ ಪಾರ್ಟಿ ಬರೆದ್ರೆ, ಸಂಸದನೂ ಅಲ್ಲ, ಸಂಸತ್ತಿಗೆ ಸಂಬಂಧವೂ ಇರಲ್ಲ, ಅವನು ಏನೂ ಅಲ್ಲ ಅಂತ ಇಟ್ಕೊಳ್ಳೋಣ, ಅವನೋ ಆಕೆನೋ ಯಾರೋ ಬರೆದ್ರೆ ಅಥವಾ ಒಂದು ಟ್ವೀಟಲ್ಲಿ ಏನೋ ಜೋಕ್ ಮಾಡಿ ಮಾಡಿದ್ರೆ ಕೇಸ್ ಹಾಕ್ಬಿಟ್ಟು ಅರೆಸ್ಟ್ ಮಾಡಿಸ್ತೀರಿ. ಅದು ತಪ್ಪು ಅಂತ ಕಾಣಿಸುತ್ತೆ, ಇದು ತಪ್ಪು ಅಂತ ಕಾಣಿಸ್ತಾ ಇದೆ. ಇಲ್ಲಿ ನೀವೇ ಒಪ್ಪಿಸಿಕೊಳ್ಳುವ ಸಭಾಧ್ಯಕ್ಷರನ್ನ
ಅದು ಸಭಾಪತಿಗಳಿಗೆ. ನಾವು ಅವಮಾನ ಮಾಡ್ತೀವಿ ಅಂತಂದರೆ ತಾತ್ಕಾಲಿಕವಾಗಿ ಅದು ವ್ಯಕ್ತಿಗೆ ಮಾಡುತ್ತಿರುವ ಅವಮಾನ ಅಂತ ನೀವು ಪರಿಭಾವಿಸಬಹುದೇ ಹೊರತು ಅದು ಆ ಹುದ್ದೆ ಮತ್ತು ಆ ಕುರ್ಚಿಗೆ ಮಾಡಿರುವ ಅವಮಾನ. ಅದು ಇನ್ನೇನೂ ಅಲ್ಲ. ನಾಳೆ ನೀವು ಕೂತಾಗಲೂ ಅದೇ ಮಾಡ್ಬೋದು. ಯಾಕೆ ಸಭಾಪತಿ ಪೊಸಿಷನ್ ಇಸ್ ಎ ಡಿಫರೆಂಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ದೇಶದಲ್ಲಿ ರಾಜ್ಯಸಭೆಯ ಸಭಾಪತಿ ಆಗುವವರು ಈ ದೇಶದ ಉಪರಾಷ್ಟ್ರಪತಿಗಳೂ ಹೌದು. ಆ ಸ್ಥಾನವನ್ನು ಅಲಂಕರಿಸಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಅವರೇ ರಾಷ್ಟ್ರಪತಿಗಳಾಗಬೇಕು. ಅವರೇ ರಾಷ್ಟ್ರಪತಿಗಳಾಗಬೇಕು. ತಾತ್ಕಾಲಿಕವಾಗೋ ಸಮಯಕ್ಕೋ ಅದು ಬೇರೆ ವಿಚಾರ. ಆಗಲ್ಲ ಆ ಥರದ್ದು. ಆದಾಗ ಆಗಿದೆ ಒಂದು ಸರಿ ನಾನು ಆಗಿದೆ ಈ ದೇಶದಲ್ಲಿ. ಹಾಗಾಗಿ ಆ ಹುದ್ದೆ ಭಾಳ ಇದು. ಅಲ್ಲಿ ಅವ್ರು ನಮಸ್ಕಾರ ಹಾಕಿರೋದು ಪ್ರೈಮ್ ಮಿನಿಸ್ಟರ್ಗೆ ಅವ್ರು ಕರಿತಿರೋದು, ಅದು ನಮ್ಮದು ರಿಪಬ್ಲಿಕ್ ಡೇ ಫಂಕ್ಷನ್ನು, ಇಂಡಿಪೆಂಡೆನ್ಸ್ ಡೇ ಫಂಕ್ಷನ್ನು ಅಥವಾ ಫಾರಿನ್ ಡಿಗ್ನಿಟ್ರೀಸ್ ಯಾರನ್ನ ರಿಸೀವ್ ಮಾಡೋವಾಗಲೋ ಆ ಥರದ್ದು ಫೋಟೋಗ್ರಾಫ್ ಅದು. ಅಲ್ಲಿ ನಮಸ್ಕರಿಸಬಾರ್ದು ಅನ್ನೋ ಥರದ್ದು ಅಲ್ಲ, ಅದೇನದು. ಆದರೆ ಈ ಮಿಮಿಕ್ರಿ ಮಾಡೋಂತಹ ಹೀರೋ ಏನಿದ್ದಾರೆ, ಆ ಹೀರೋ ಕೇಳಬೇಕು. ನಾಳೆ ಮಮತಾ ಬ್ಯಾನರ್ಜಿಯನ್ನು ಈ ರೀತಿ ಮಿಮಿಕ್ರಿ ಮಾಡಿದ್ರೆ ನಿಮ್ಗೆ ಏನು ಅನ್ನಿಸ್ಬೇಕು? ಅಥವಾ ಇನ್ಯಾರೋ ಲೀಡ್ರನ್ನು ಯಾವುದೋ ಕಾರಣಕ್ಕೆ ಅಂತ ಇಟ್ಕೊಳ್ಳೋಣ, ಮಾಡಿದ್ರೆ ಏನು ಅನ್ನಿಸ್ಬೇಕು ನಿಮ್ಗಳಿಗೆ? ನಾಳೆ ಇವ್ರನ್ನ ಗೌರವಯುತವಾಗಿ ಜನ ನಡೆಸ್ಕೊಳ್ಬೇಕು ಅಂತ ಯಾವ ರೀತಿ ನಿರೀಕ್ಷೆ? ಭಾಳ ಸರಿ ದೇಶದ ರಾಜಕಾರಣಿಗಳು ನೀವು ಎಷ್ಟು ಸಹಿಷ್ಣುತೆ ಇಲ್ಲ ನಿಮಗೆ ಅಂತಂದರೆ, ನಿಮ್ಮನ್ನು ಹೋಲುವ ರೀತಿ ಯಾವುದೋ ಒಂದು ಫಿಲಮ್ ಬಂತು ಅಂದರೆ ಒಪ್ಪಕ್ಕೆ ತಯಾರಿ ಇಲ್ಲ ನೀವುಗಳು. ಅಲ್ಲಿಗೆ ಬ್ರೇಕ್ ಹಾಕ್ಬಿಡ್ತಾರೆ. ಹಾಗೆ ಗಲಾಟೆ ಮಾಡಿಸ್ತೀರಿ ಅದಕ್ಕೆ ಅಂತ ಉದಾಹರಣೆಗಳು ಈ ದೇಶದಲ್ಲಿ ಇಲ್ವಾ? ಹಲವಾರು ರಾಜ್ಯಗಳಲ್ಲಿ ಮತ್ತು ದೇಶದಲ್ಲಿ. ಆಕೆನೋ ಆತನನ್ನು ಹೋಲುವ ಕ್ಯಾರೆಕ್ಟರ್ ಅದು ಅಂದಾಗ ಅದೇ ಕ್ಯಾರೆಕ್ಟರ್ ಅಲ್ಲ, ಹೋಲೋ ಕ್ಯಾರೆಕ್ಟ್ರು ಆ ಸ್ಟೈಲಲ್ಲಿ ಮಾಡಿದ್ದಾರೆ ಅಂದಿದ್ದಕ್ಕೆ. ಹಂಗಿದ್ದಾಗ ದಿಸ್ ಇಸ್, ನನ್ನ ಪ್ರಕಾರ ಇದು ಫೇಲ್ಯೂರ್ ಆಫ್ ದಿ ಮೆಂಬರ್ ಅಲ್ಲ. ಆ ಮೆಂಬರು ಜೋಕರ್ ಇರ್ಬೋದು, ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಆ ಮೆಂಬರು. ಆದರೆ ಸುತ್ತಲೂ ಕುಳಿತವರು ಮತ್ತು ದೀರ್ಘಕಾಲದ ಸಂಸದೀಯ ನಡವಳಿಕೆಗಳು ಮತ್ತು ಸಭಾಸ್ಥಾನಗಳ ಬಗ್ಗೆ ಮೌಲ್ಯಗಳನ್ನು ಅರಿತುಕೊಂಡವ್ರು ಯಾರೊಬ್ರು ಗಲಾಟೆ ಅಬ್ಜೆಕ್ಟ್ ಮಾಡಿ ನಿಲ್ಲಿಸಬೇಕಿತ್ತು. ಅದನ್ನು ಅದಾಗಿಲ್ಲ ಅನ್ನೋದು. ಫರ್ಗೆಟ್ ರಾಹುಲ್ ಗಾಂಧಿ ಅದನ್ನು ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಬೇರೆ ಎಲ್ಲದರಲ್ಲೂ ಅತ್ಯಂತ ಮೌಲ್ಯವನ್ನು ಇದನ್ನು ಬಯಸೋರವರು ಹೆಂಗೆ, ಹೌ ಡು ಯು ರೆಕಾರ್ಡ್ ಇಟ್? ಹೆಂಗೆ ಎಂಜಾಯ್ ಮಾಡ್ತಾರೆ? ಇಟ್ಸ್ ನಾಟ್ ಫೇರ್, ಅಷ್ಟು ಮಾತ್ರ ಹೇಳಬಲ್ಲೆ. ಹಕ್ಕಿರಬಹುದು ಮಿಮಿಕ್ರಿಗೆ, ಬಟ್ ಫೇರ್ ಅಲ್ಲ.